ನಮಸ್ಕಾರ ವೀಕ್ಷಕರೇ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಮೈ ಯೂಟ್ಯೂಬ್ ಚಾನಲ್ನೇ ಎಕನಾಮಿಕ್ಸ್ ರವಿ 1776. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಂತ್ಲಿ ಎಕ್ಸಾಮ್ಸ್ ಏನು ನಡೀತಾ ಇದ್ದಾವೆ ಅದರದ್ದು ಕುರಿತಾಗಿರುವಂಥ ಒಂದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ 40 ಮಾರ್ಕ್ಸ್ಗೆ ಆಗುವಂಥ ಒಂದು ಕಂಟೆಂಟನ್ನು ಇಟ್ಕೊಂಡು ನಾವೊಂದು ಈ ಒಂದು ವಿಡಿಯೋನ ನಿಮಗಾಗಿ ಕೊಡ್ತಾ ಇದ್ದೀನಿ. ತುಂಬ ದಿನಗಳಿಂದ ವಿಡಿಯೋ ಎಲ್ಲ ಮಾಡಿರಲಿಲ್ಲ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಭಾಳಷ್ಟು ದಿನಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ನೀವು ಸರ್ ವಿಡಿಯೋ ನೀವು ಬಿಡ್ತಾ ಇಲ್ಲ ಯಾಕೆ ಏನು ಅಂತ. ಆಲ್ರೆಡಿ ವಿದ್ಯಾರ್ಥಿಗಳೇ, ನಾನು ಸ್ವಲ್ಪ ಪರ್ಸ್ನಲ್ ವರ್ಕ್ನಿಂದ ಟೈಮ್ ಜಾಸ್ತಿ ಇದಾಯಿತು, ಹಾಗಾಗಿ ಯೂಟ್ಯೂಬಿಗೆಲ್ಲ ಕೊಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಒಂದೂವರೆ ತಿಂಗಳಾಯಿತು ಹೆಚ್ಚು ಕಡಿಮೆ. ಮನೆ ವರ್ಕೆಲ್ಲ ಕಟ್ಟಿಸೋದು ಮಾಡೋದು ಎಲ್ಲ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ಮುಂದೆ ಸೆಕೆಂಡ್ ಇಯರಲ್ಲಿ ಹೊಸ ಕಾನ್ಸೆಪ್ಟ್ ಏನು ಬಂದಿದ್ದಾವೆ ಅದನ್ನು ಅಪ್ಡೇಟ್ ಕೊಡ್ತೀನಿ. ಮತ್ತು ಫಸ್ಟ್ ಇಯರಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ, ಹಾಗಾಗಿ ಅದನ್ನು ಕೂಡ ನಿಮಗೆ ಮುಂದಿನ ದಿನದಲ್ಲಿ ಸಿಗುತ್ತೆ. ಅದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಏನಿದ್ದೀರಿ, ಮತ್ತು ಲೆಕ್ಚರ್ಸು ಕೂಡ ಕೆಲವೊಬ್ಬರಿಗೆ ಹೊಸದಾಗಿ ಇರುವಂಥ ಲೆಕ್ಚರ್ಸಿಗೆಲ್ಲ ಭಾಳಷ್ಟು ಪ್ರಶ್ನೆಗಳದಾವೆ. ಅವುಗಳನ್ನು ಒಂದೊಂದಾಗಿ ನಾವು ಏನು ಮಾಡೋಣ, ಮುಂದಿನ ವೀಡಿಯೋನಲ್ಲಿ ಕೊಡ್ತಾ ಬರ್ತೀನಿ. ನಿಮ್ಮದು ಏನೇ ಕಮೆಂಟ್ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವುದ್ರ ಬಗ್ಗೆ ಬೇಕು ಅನ್ನೋದು ಅದನ್ನು ಕೂಡ ನಿಮಗೆ ಕೊಡ್ತೀನಂತ. ಮತ್ತು PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಏನು ಬದಲಾವಣೆ ಆಗಿದೆ, ಅದ್ರ ಮೇಲೆ ವಿಡಿಯೋಗಳ ಮುಂದೆ ಕೊಡ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಏನು PUC ಫಸ್ಟ್ ಇಯರಲ್ಲಿ ಹೆಚ್ಚು ಕಡಿಮೆ ಒಂದು ಅಥವಾ ಎರಡು ಚಾಪ್ಟರ್ಸ್ಗಳಾಗಿರುತ್ತೆ. ಆ ಬೇಸ್ ಮೇಲೆ ಇದನ್ನು ಕೊಟ್ಟಿದ್ದೀನಿ ಈ ವಿಡಿಯೋ. 40 ಮಾರ್ಕ್ಸಿಗೆ ಕ್ವಶನ್ಸ್ ಇದೆ. ನಾನು ಇಲ್ಲಿ ಎಲ್ಲ ಬೀಟ್ನಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಹೌದಾ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಅಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ, ನಿಮಗೆ 40 ಮಾರ್ಕ್ಸಿಗೆ ಕವರ್ ಆಗುತ್ತೆ, ಸರಿನಾ. ಲೇಟ್ ಮಾಡೋಣ ಬೇಡ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಲೆಂದಿ ಇಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಮುಗಿಸ್ಬಿಡ್ತೀನಿ ಕಂಟೆಂಟನ್ನು. ಮುಂದೆ ಕಂಟಿನ್ಯೂ ಆಗಿ ಮಾಡೋಣ, ಹೌದಾ. ನಿರಂತರವಾಗಿ ನನ್ನ ಯೂಟ್ಯೂಬ್ ಜೊತೆಗಿರ್ರಿ. ನಿಮಗೆ ಕೂಡ ಔಟ್ ಆಫ್ ಔಟನ್ನು ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ. ಯಾಕಂದರೆ ಭಾಳಷ್ಟು ದಿನಗಳಿಂದ ವರ್ಕ್ನಲ್ಲಿ ಇದ್ದೀನಿ. ಅಲ್ಲಿ ಒಂದಿಷ್ಟು ಟ್ಯಾಕ್ಟಿಕ್ಸ್ಗಳೆಲ್ಲ ಗೊತ್ತಾಗಿದೆ. ಹಾಗಾಗಿ ಈ ವರ್ಷ, ಕಳೆದ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ 15 ಔಟ್ ಆಫ್ ಔಟ್ ಆಗಿದೆ, 100% ರಿಸಲ್ಟ್ ಇದೆ. ಹಾಗಾಗಿ ತುಂಬ ಒಂದು ರೀತಿಯಿಂದ ಮಕ್ಕಳಿಗೆ ಚೆನ್ನಾಗಿ ವರ್ಕ್ ಮಾಡಿಸ್ಬೋದು. ಯಾಕೆ ಮಾಡಿಸ್ತೀನಿ ಅಂತ ಅನ್ನೋದಕ್ಕೆ ನಿಮ್ಗೆ ರೀಸನ್ ಇದೆ, ಹೇಳ್ತೀನಿ ಮುಂದೆ ಬಂದಾಗ, ಹೌದಾ. ಏನೇನು ನಾನು ಮಕ್ಕಳಿಗೆಲ್ಲ ಅಪ್ಡೇಟ್ ಕೊಡ್ತೀನಿ, ಏನೇನು ಮಾಡಿಸ್ತೀನಿ ಅಂತೇಳಿ, ಎಕ್ಸ್ಟ್ರಾ ವರ್ಕೆಲ್ಲ ಮಾಡಿಸ್ತೀನಿ. ಹಾಗಾಗಿ ಅದಕ್ಕೆ ನನ್ನ ಯೂಟ್ಯೂಬ್ ಜೊತೆಗೆ ಕನೆಕ್ಟ್ ಆಗಿರಿ. ನಿಮ್ಮ ಫ್ರೆಂಡ್ಸು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಕೂಡ ಶೇರ್ ಮಾಡಿ ದಯವಿಟ್ಟು. ಇಲ್ಲ ನೋಡಿ, ಮೊದಲೇ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಇಯರ್ನಲ್ಲಿ ನಂದು ಔಟ್ ಆಫ್ ಔಟ್ ಆಗಿರುವಂಥ ಈ 15 ಜನ ಮಕ್ಕಳು. ಮೇಲ್ಗಡೆ ಏನಾಗಿ ಶುಭಮ್ ಅಂಥೇಳಿ, ಇವನು 93% ಅಂದರೆ ಇದು ಚಾಲೆಂಜಸ್ ಸ್ಟೂಡೆಂಟ್ಸು. ಇವ್ರು ಜಸ್ಟ್ 40 ತೊಗೊಳ್ತಾರಂತ ಅಂದ್ಕೊಂಡಿದ್ವಿ. ಟ್ಯೂಷನ್ಸ್ ಎಲ್ಲ ಹೋಮ್ ಮಾಡಿದ್ದೆ, ಹಾಗಾಗಿ ತುಂಬ ವರ್ಕೆಲ್ಲ ಮಾಡಿಸಿದ್ದೆ. ಒಂದು 93 ಆಗಿದೆ, ನೆನಪಿರಲಿ ಸ್ನೇಹಿತರೆ, ಹೌದಾ. 40 ಮಾರ್ಕ್ಸ್ ತೊಗೊಳ್ಳುವಂಥ ವಿದ್ಯಾರ್ಥಿ 93 ಮಾಡಿದ್ದಾರೆ. ಕೇವಲ ಎಷ್ಟು ಅಂದರೆ 2 ತಿಂಗಳಲ್ಲಿ ಹೆಂಗೆ ತೊಗೊಂಡಿದ್ದೀನಿ ಅಂದರೆ, ಮೂರು ದಿನ ಗ್ಯಾಪ್ ಬಿಟ್ಟು ವಾರದಲ್ಲಿ 2 ಅಥವಾ 3 ಕ್ಲಾಸ್ ಅಷ್ಟೇ, ಹೌದಾ. ಅವ್ರಿಗೆ ಬರಲಿಕ್ಕೆ ಒಬ್ಬರು ಸ್ಕ್ರಿಪ್ಟರ್ ಇರ್ತಿರು, ಅವ್ರಿಗೂ ಕೂಡ ಗೈಡ್ ಮಾಡಿದೆ. ಇಬ್ಬರಿಗೂ ಕೂಡ ಕ್ಲಾಸ್ ಮಾಡ್ತಿದ್ದೆ. ಹಾಗಾಗಿ 93 ಅಂತಂದರೆ ಕಡಿಮೆ ಇಲ್ಲ, ನೆನಪಿಟ್ಕೊಳ್ಳಿ. ಉಳಿದಿದ್ದೆಲ್ಲ ನಂದೇನು ಕೆಳಗಡೆ ಸೆಲ್ ನಂಬರ್ 2ನಿಂದ ಹಿಡ್ಕೊಂಡು, ಅಂದರೆ ಅರ್ಚನೆ ಹಿಡ್ಕೊಂಡು ಸಂಪ್ರೀತತನ ಏನಿದ್ದಾರೆ ಅವರೆಲ್ಲ ನನ್ನ ಕಾಲೇಜ್ ಮಕ್ಕಳು ಔಟ್ ಆಫ್ ಔಟ್ ಆಗಿರೋದು. ಅದರಲ್ಲಿ 6 ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, 9 ಇಂಗ್ಲೀಷ್ ಮೀಡಿಯಂ. ಹಾಗಾಗಿ ಅದಕ್ಕೆ ಯಾಕೆ ಹಿಂಗೆಲ್ಲ ರಿಸಲ್ಟ್ ಕೊಡ್ಬೋದು ಅಂತಂತಂದರೆ, ಅದಕ್ಕೆ ಕಾರಣ ಇದೆ ಸ್ನೇಹಿತರೆ. ವರ್ಕ್ ಏನು ಮಾಡಿಸಿದ್ದೀನಿ ಅನ್ನೋಂಥದ್ದು ಆಲ್ರೆಡಿ ಇದ್ರ ಮೇಲೆ ಪಬ್ಲಿಕೇಶನ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನಂದು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಿಲ್ಲ. ನೋಡ್ತೀನಿ ಮುಂದಿನ ದಿನದಲ್ಲಿ ಪಾಸಿಬಿಲಿಟೀಸ್ ಇದ್ದರೆ ಕೊಡ್ತೀನಿ ನಿಮ್ಗೆ ನಾನು ಏನು ವರ್ಕ್ ಮಾಡಿದ್ದೀನಿ ಅದು. ಮೊನ್ನೆ ರೀಸೆಂಟಾಗಿ ಅಂದರೆ ಒಂದು 15 ದಿನ ಆಗಿರ್ಬೋದು ಮೇ ಬಿ. ಇದ್ರ ಮೇಲೆ ಒಂದು GK ಮೇಲೆ ಟಾಪ್ 25 ಕ್ವಶನ್ಸನ್ನು ಮಾಡಿದ್ದೆ, ನಿಮಗೆ ಗೊತ್ತಿರ್ಬೋದು. ಫಸ್ಟ್ ಇಯರ್ಗೋಸ್ಕರ ಬ್ರಿಡ್ಜ್ ಕೋರ್ಸ್. ಅದಾದ ನಂತರ ಇದನ್ನೇ ಮಾಡ್ತಾಯಿದ್ದೀನಿ. ಯಾಕೆ ಅಂತಂತಂದರೆ ನೋಡಿ, ಇಲ್ಲಿ ಕ್ವಶನ್ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಮಾಡಿರ್ತೀನಿ ಅಂತ. ಇವನ್ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಮಿಗೂ ಬೇರೆ ಕ್ವಶನ್ಸ್ ಇರುತ್ತೆ, ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿರ್ತೀನಿ, ಹೌದಾ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ಚೇಂಜಸ್ ಇದ್ದರೆ ಬೇಜಾರಾಗಬೇಡಿ. ಇಲ್ಲಿ ಫಸ್ಟ್ ಕ್ವಶನ್ಸ್ ನೋಡಿರಿ, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತುತ್ತದೆ. ಈ ವಿಷಯ ಸುತ್ತುತ್ತದೆ ಯಾವುದು? ಅರ್ಥಶಾಸ್ತ್ರ. ನೆನಪಿಟ್ಕೊಳ್ಳಿ, ಸುತ್ತುತ್ತದೆ. ಇದು ಹೇಳಿದಂಥ ವ್ಯಕ್ತಿ ಆಲ್ಫ್ರೆಡ್ ಮಾರ್ಷಲ್ ರವರು. ಇದು ನೆನಪಿರ್ಬೇಕು ನಿಮ್ಗೆ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ಸು ಅವರನ್ನು ಡಿಫೈನ್ ಮಾಡ್ತಾರೆ. ಹಾಗಾಗಿ ಇದು ಅರ್ಥಶಾಸ್ತ್ರ
ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಅರ್ಥಶಾಸ್ತ್ರ. ಇದು ಹೊಸ ಕ್ವಶನ್ಸನ್ನು ನಾನು ರೆಡಿ ಮಾಡಿಸಿದ್ದೀನಿ. ಈ ಥರನೇ ಹೇಳೋದು ನಾ ಕ್ಲಾಸ್ನಲ್ಲಿ. ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಇವೆಲ್ಲ ಹೇಳಿ ಸೊ ಮಕ್ಕಳಿಗೆ ಏನೇನು ಆಗ್ಬೋದು ಅನ್ನುವಂಥದ್ದು ಹೇಳಿಕೆ ಮೇಲೆ ನಾನೇ ಒಂದು ಕ್ವಶನ್ಸನ್ನು ರೆಡಿ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆ ಪದದಿಂದ ಬಂದಿದೆ, ಸರಿನಾ? ಓಕೋಸ್ ಮತ್ತು ನೋಮೋಸ್. ಇದು ಸರಿಯಾಗಿದೆಯಾ ನೋಡ್ಕೊಳ್ಳಿ, ಹೌದಾ? ಇದು ಯಾವ ವರ್ಡ್ ನೆನ್ಪಿಟ್ಕೊಳ್ಳಿ, ಗ್ರೀಕ್ ವರ್ಡಾ ಲ್ಯಾಟಿನ್ ವರ್ಡಾ? ಹೌದಾ, ಇದು ಗ್ರೀಕ್ ವರ್ಡ್ ಇದೆ, ಕರೆಕ್ಟಾ? ಎಸ್. ಸೊ ದೆನ್ ಓಕೋಸ್ ಅಂದರೆ ಹೌಸ್, ನೆನ್ಪಿಟ್ಕೊಳ್ಳಿ, ಮನೆ ಅಂತ. ಮತ್ತು ನೋಮೋಸ್ ಅಂತಂದರೆ ನಿರ್ವಹಣೆ ಅಂತ, ನೆನಪಿರಲಿ ನೆನಪು. ಹಾಂ, ಸೊ ಮನೆ ಅಂತ. ಇದು ಸರಿಯಾಗಿದೆಯಾ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಸರಿಯಾಗಿದೆ, ಹೌದಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ, ಸಿ ಆಪ್ಷನ್ ನೋಡ್ಕೊಳ್ಳಿ. ಅರ್ಥಶಾಸ್ತ್ರ ಎಂದರೆ ದೇಶದ ನಿರ್ವಹಣೆ. ನೋಡಿ ಸ್ನೇಹಿತರೆ, ಏನಿದೆ ನೋಡಿ, ದೇಶದ ನಿರ್ವಹಣೆ ಅಂತ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಿರೋವಂಥದ್ದು. ಮ್ಯಾನೇಜ್ಮೆಂಟ್ ಆಫ್ ಎ ನ್ಯಾಷನಲ್ ಅಂತ ಆಗುತ್ತೆ. ಸೊ ಹಾಗಾದರೆ ಅದು ಕರೆಕ್ಟಾ? ಇಲ್ಲ, ರಾಂಗ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆದರೆ ಇಲ್ಲಿ ಡಿ ಆಪ್ಷನ್ ನೋಡಿ, ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದೀನಿ, ಹೌದಾ? ಎ ಮತ್ತು ಬಿ ಸರಿಯಾಗಿದೆ ಅಂತ. ಇದೇ ಕ್ವಶನ್ಸನ್ನು ಇಂಗ್ಲೀಷ್ ಮೀಡಿಯಮ್ದಾಗ ಕೇಳಿದಾಗ ಅಲ್ಲಿ ಮತ್ತೆ ನಾನು ಮಾಡ್ತೀನಿ, ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಬದಲಿ ನಾನು ಏನು ಮಾಡ್ತೀನಿ, ಮ್ಯಾನೇಜ್ಮೆಂಟ್ ಆಫ್ ಈ ಹೌಸ್ ಅಂತ ಕೊಡ್ತೀನಿ, ಅಥವಾ ಸೊ ಮನೆ ನಿರ್ವಹಣೆ ಅಂತ ಕೊಡ್ತೀನಿ. ಹಾಗಾದರೆ ಯಾವುದು ಆಪ್ಷನ್ಸು? ಇಲ್ಲಿ ಏನೂ ಕರೆಕ್ಟ್ ಆಗುತ್ತೆ, ಬಿನೂ ಕರೆಕ್ಟ್ ಆಗ್ತಿತ್ತು ಮತ್ತು ಸಿನೂ ಕರೆಕ್ಟ್ ಆಗ್ತಿತ್ತು. ಆದರೆ ಡಿ ಆಪ್ಷನಲ್ಲಿ ಆಲ್ ಆಫ್ ದಿ ಅಬೌವ್ ಅಂತ ಸೇರಿಸ್ಬಿಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗ್ತಿತ್ತು ಆನ್ಸರ? ಎಸ್, ಆಲ್ ಆಫ್ ದಿ ಅಬೌವ್. ಇದು ಕ್ವಶನ್ಸ್. ಹಿಂಗೆ ಮಾಡೋದ್ರಿಂದ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಆಗುತ್ತೆ, ಆಗಲಿ. ಬಟ್ ಏನಂತಂದರೆ, ಸೊ ಅವರು ಕಲಿತಾರೆ, ಹೌದಾ? ಫಸ್ಟ್ ಇಯರಲ್ಲಿ ಇರೋದ್ರಿಂದಾಗಿ ನಾನು ನನ್ನದೇ ಆದಂಥ ರೀತಿಯಲ್ಲಿ ಅವರನ್ನು ನಾನು ತಯಾರಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಒಳಗೆ ಕನ್ನಡ ಮೀಡಿಯಮ್ದವ್ರಿಗೆ ಸ್ವಲ್ಪ ಬೇರೆ ಥರ ಹೇಳ್ತೀರಿ ಸರ್, ಇಂಗ್ಲೀಷ್ ಮೀಡಿಯಮ್ ಬೇರೆ ಹೇಳ್ತೀರಿ, ಕನ್ಫ್ಯೂಸ್ ಮಾಡಿ ಇಡ್ತೀರಿ. ಭಾಳ ಜನ ಕಮೆಂಟ್ ಮಾಡಿದ್ದಾರೆ, ಹೋದ ವರ್ಷ ಆಗಿದೆ. ಬಟ್ ಅವ್ರು ಮಾಡ್ಕೊಂಡು ಹೋಗಲಿ, ನನ್ನದು ಇದಿಲ್ಲ. ಸೊ ನನಗೇನಿದೆ ಅಂದರೆ ಮಕ್ಕಳಿಗೆ ನಾಲೆಜನ್ನು ಕೊಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳನ್ನು ಕೂಡ ಏನು ಮಾಡ್ತಾರೆ, ಅಲರ್ಟ್ ಆಗ್ತಾರೆ. ಸರ್ ಕ್ವಶನ್ ಪೇಪರ್ ಚೇಂಜ್ ಮಾಡ್ತಾರಾ, ಹಾಗಾಗಿ ನಾವು ಏನು ಮಾಡೋಣ, ಸೊ ಕರೆಕ್ಟಾಗಿ ಓದ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಏನು ಮಾಡ್ತಾರೆ, ಮೈಂಡ್ ಇದು ಇರುತ್ತೆ. ಹಾಗಾಗಿ ಇದು ಪ್ಲಸ್ ಪಾಯಿಂಟ್ ನನಗೆ ರಿಸಲ್ಟ್ ಮಾಡ್ಕೊಡ್ಬೇಕಂತಂದರೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ದಾಗ ಬಾಜು ಕನ್ನಡದವರು ಗೊತ್ತಿರ್ತಾರೆ, ಇಬ್ರಿಗೂ ಎನ್ವಲ್ ಪೇಪರ್ ಸೇಮ್ ಇರುತ್ತೆ. ಆದರೂ ನೀವು ಯಾಕೆ ಹಿಂಗೆ ತೆಗಿತೀರಿ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಬೇಕಾದರೆ ಕಮೆಂಟ್ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿದ್ರು ಕೂಡ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳನ್ನು ಕಲಿಯೋಗೋಸ್ಕರ ಮಾಡೋದು ತಪ್ಪಿಲ್ಲ, ಹೌದಾ? ಸೊ ಯಾಕಂದರೆ ನಮ್ಮ ಹತ್ರ ಇನ್ನೂ ಟೈಮ್ ಇರುತ್ತೆ. ಏನಾದರೂ ಕನ್ಫ್ಯೂಸ್ ಇದ್ದರೆ ಇವಾಗೇ ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಎರಡೂ ನಮ್ಮ ಮಕ್ಕಳೇ, ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ, ಎನ್ವಲಂತೂ ಸೇಮ್ ಬರುತ್ತೆ. ಬಟ್ ನಾನು ಪ್ರಿಪರೇಟರಿ ಎಕ್ಸಾಮ್ ತಾನೇ ಹಿಂಗೆ ತೆಗೆಯೋದು ಕ್ವಶನ್ ಪೇಪರ್ಸ್. ಬೇಕಾದರೆ ನಿಮ್ಗೆ ಇಂಗ್ಲೀಷ್ ಬೇಕಂತಂದರೆ ಇದು ಮಾಡಿ. ಸೊ ಆಲ್ರೆಡಿ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಮಾಡಿದ್ದೀನಿ ನಾನು. ಆ ಗ್ರೂಪ್ನಲ್ಲಿ ಎಲ್ಲ ಪ್ರತಿಯೊಂದು ವೀಡಿಯೋಗಳು PDF ಕೊಟ್ಟಿರ್ತೀನಿ ಒಂದು. ಸೊ ಅದಾದಂಥ ನೆಕ್ಸ್ಟ್ ಜಾಣರ ಗುರು ಅಂತ ಬರ್ತಾ ಇದೆ ಪತ್ರಿಕೆಯಲ್ಲಿ. ಸೊ ಅಲ್ಲಿ ಕನ್ನಡ ಒಳಗೆ 2ನೇ ಅಧ್ಯಾಯ ನಡೀತಾ ಇದೆ, ಅನುಭೋಗಿ ವರ್ತನೆ ಸಿದ್ಧಾಂತ. 3ನೇ ಅಧ್ಯಾಯ ಇಂಗ್ಲೀಷ್ ಮೀಡಿಯಮ್ದಲ್ಲಿ ನಡೀತಾ ಇದೆ. ಸೊ ಎರಡರದ್ದು ಕೂಡ ಕಂಟೆಂಟನ್ನು ರೆಡಿಯಾಗಿದೆ. ಸೊ ಬರ್ತಾ ಇದೆ, ಅದರೂ ಕೂಡ ಉಪಯೋಗ ತೊಗೊಳ್ಬೋದು. ಅದರಿಂದನೇ ಸುಮಾರು ಕಾಲ್ ಬಂದಿದ್ದಾವೆ ನನಗೆ. ಸೊ ಯಾಕೆ ನೀವು ಕಂಟೆಂಟೆಲ್ಲ ಯೂಟ್ಯೂಬ್ನಲ್ಲಿ ಇತ್ತು ಸರ್, ನೀವು ಯಾಕೆ ಅದನ್ನು ಬಿಡ್ತಾ ಇಲ್ಲ, ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಯಿತಾ? ಸೊ ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಲೇಟ್ ಆಯಿತು, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದಂತೂ ನಿಮ್ಗೆ ಗೊತ್ತಿದೆ, ಈ ಕ್ವಶನ್ಸ್ ಅಪ್ಡೇಟ್ ಆಗಿದೆ, ಹೌದಾ? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದಂಥ ಉತ್ತರನ ಆರಿಸಿ ಬರೀರಂತ ಹೇಳಿಕೆ ಬಂದಿದೆ. ಆರ್ಥಿಕ ಚಟುವಟಿಕೆಗಳು ಹಣದ ಲಾಭಕ್ಕಾಗಿ ಕೈಗೊಳ್ಳುವ ಚಟುವಟಿಕೆಗಳು ಸರಿಯಾಗಿದೆ, ನೋಡ್ಕೊಳ್ಳಿ. ಹೇಳಿಕೆ 2, ಇದನ್ನೇ ಅರ್ಥಶಾಸ್ತ್ರಜ್ಞರು ಜೀವನದ ಸಾಮಾನ್ಯ ವ್ಯವಹಾರ ಅಧ್ಯಯನ ಅಂತ ಕರೆದಿದ್ದಾರೆ. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಅದೇ ಹೇಳಿಕೆ ಇದೆ. ಹಾಗಾಗಿ ಎರಡೂ ಹೇಳಿಕೆ ಸರಿಯಾಗಿದೆ. ಆ ಹೇಳಿಕೆ ಯಾವುದಾಗಿದೆ ನೋಡಿಕೊಳ್ಳಿ. ಈ ಹೇಳಿಕೆ ತಪ್ಪಾಗಿದೆ, ಯಾಕಂದರೆ ಒಂದು ಸರಿ ಅಂತ ಹೇಳಿದ್ದಾನೆ, ಹೇಳಿಕೆ 2 ತಪ್ಪಂತ ಹೇಳಿದ್ದಾರೆ, ಹೌದಾ? ಹಾಗಾಗಿ ಇದು ತಪ್ಪಾಗುತ್ತೆ, ಸರಿ ಆಗೋದಿಲ್ಲ. ನೆಕ್ಸ್ಟ್ ಹೇಳಿಕೆ 2 ನೋಡಿ, 2 ಸರಿಯಾಗಿದೆ ಮತ್ತು ಹೇಳಿಕೆ 1 ತಪ್ಪಾಗಿದೆ, ಇದನ್ನು ರಾಂಗ್ ಆಗುತ್ತೆ, ಸರಿನಾ? ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿದೆ, ಹೌದಾ? ಸೊ ಇಲ್ಲಿ ಮಾಡೆಲ್ ಪೇಪರ್ ಒಳಗೆ ಕ್ವಶನ್ ಬ್ಯಾಂಕ್ ಒಳಗೆ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಅದರೊಳಗೆ ಏನಾಗಿದೆ, ಸಿ ಆಪ್ಷನ್ ಆನ್ಸರ್ ಕೊಟ್ಟಿದ್ದಾರೆ. ನಾನೇನು ಮಾಡಿದ್ದೀನಿ, ಡಿ ಆಪ್ಷನ್ ಕೊಟ್ಟಿದ್ದೀನಿ. ನೋಡಿ ಮಕ್ಕಳಿಗೆ ಇದನ್ನೇ ಕೊಟ್ಟಂತ ತಿಳ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಗೆ ಅಲ್ಲೇನು ಮಾಡ್ತೀನಿ, ಆಪ್ಷನ್ ಚೇಂಜ್ ಮಾಡಿಬಿಡ್ತೀನಿ. ಕಾನ್ಸೆಪ್ಟ್ ಅದೇ ಇರುತ್ತೆ, ಕ್ವಶನ್ ಅದೇ ಇರುತ್ತೆ. ಬಟ್ ಏನಂದರೆ ಆನ್ಸರ್ ಇವರಿಗೆ ಎ ಬಂತಂತಂದರೆ, ಇವ್ರಿಗೆ ಡಿ ಬಂತಂದರೆ ಅವರಿಗೆ ಸಿ ಬರ್ಬೋದು, ಬಿ ಬರ್ಬೋದು. ಅಂದರೆ ಮಕ್ಕಳು ಓದಿ ಮಾಡಿ ಅವರೇ ಅದನ್ನು ಕರೆಕ್ಟಾಗಿ ಇದು ಮಾಡಬೇಕಂತ. ಒಂದು ವೇಳೆ ನೋಡಿ ಬರೆಯುವಂಥ ಮಕ್ಕಳಿದ್ರೆ ಅವರು ಏನಾಗುತ್ತೆ ಅಂದರೆ ಕಲೀಲಿಕ್ಕೆ ಟೈಮ್ ಸಿಗುತ್ತೆ, ಹೌದಾ? ತಪ್ಪಾದರೆ ನಾನು ತಿದ್ದಿ ಹೇಳೋಕ್ಕೆ ನನ್ನ ಹತ್ರ ಸಮಯ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಮಾಡ್ತೀನಿ. ನೀವು ಕೂಡ ಹಾಗೆ ಓದಿದ್ರೆ ಉತ್ತಮ. ಇಂಗ್ಲೀಷ್ ಮೀಡಿಯಮ್ನೂ ಓದಬೇಕು, ಕನ್ನಡ ಮೀಡಿಯಮ್ಮು ಓದಬೇಕು. ಕ್ಲಿಯರಾ? ಸರಿ. ನೆಕ್ಸ್ಟ್ ಇದಂತೂ ಕ್ವಶನ್ಸ್ ನಿಮ್ಗೆ ಗೊತ್ತಿದೆ. 4ನೇದು, ಕೊರತೆ ಇದರ ಮೂಲ ಕುರುವಾಗಿದೆ, ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಆಗುತ್ತೆ. ಇಲ್ಲಿ ನೋಡಿ 5ನೇ ಪ್ರಶ್ನೆ, ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಪಾಸಿಬಿಲಿಟೀಸ್ ಇದೆ, ಚೇಂಜ್ ಆಗ್ಬೋದು. ಸ್ವತಂತ್ರ ನಂತರದಲ್ಲಿ ಭಾರತದ ಮೊದಲ ಜನಗಣತಿ ಆರಂಭವಾದಂಥ ವರ್ಷ ಅಂತ. ಸ್ವತಂತ್ರ ನಂತರ ಅಂತ ಕೇಳಿದರೆ 1951 ಸರಿಯಾಗುತ್ತೆ.
ಪೂರ್ವದಲ್ಲಿ ಅಂತ ಕೇಳಿದ್ರೆ ಸ್ವತಂತ್ರ ಪೂರ್ವ ಅಂದರೆ ಯಾವುದು 1881 ಸರಿನಾ. ಇಲ್ಲಿ ಕೂಡ ನಾನು ಚೇಂಜ್ ಮಾಡ್ಬೋದು ಕೊಟ್ಟರೆ. ಇಂಗ್ಲೀಷ್ ಮೀಡಿಯಮಿಗೆ ಒಂದು ಆಪ್ಷನ್ಸ್ ಕ್ವಶನ್ಸ್ ಕೊಡ್ತೀನಿ, ಇವ್ರಿಗೆ ಒಂದು ಕೊಡ್ತೀನಿ, ಹಾಗಾದರೆ ಆನ್ಸರ್ಸು ಇಬ್ಬರದು ಬೇರೆ ಬೇರೆ ಆಗ್ಬೋದು, ನೆನಪಿರಲಿ ಸರಿನಾ. ಈ ಥರ. ಸೊ ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ನೋಡಿಕೊಳ್ಳಿ. ಸೊ ದತ್ತಾಂಶದ ಸಂಗ್ರಹಣೆ ವಿಶ್ಲೇಷಣೆ ಇದು ಅರ್ಥೈಸುವಿಕೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ಆಗೋದಿಲ್ಲ, ಸಂಖ್ಯಾಶಾಸ್ತ್ರದಲ್ಲಿ ನಡೆಯುತ್ತೆ. ಹಾಗಾಗಿ ಮೇಲ್ಗಡೆ ಇದ್ದಿರುತ್ತೆ, ಅದನ್ನು ನೋಡ್ಕೋಬೇಕು. NSSO ಪ್ರಕಟಿಸಿರುವ ತ್ರೈಮಾಸಿಕ ಪತ್ರಿಕೆ ಹೆಸರು ಸರ್ವೇಕ್ಷಣ ಅಂತ ಬರುತ್ತೆ. ಅದನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೊಟ್ಟಿರ್ತಾರೆ, ಕನ್ನಡ ಮೀಡಿಯಮ್ನಲ್ಲಿ ಕೊಟ್ಟಿರ್ತಾರೆ, ಏನು ತೊಂದರೆ ಇಲ್ಲ. ಸಂಪನ್ಮೂಲಗಳು ಸೀಮಿತವಾಗಿವೆ, ಆದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಅಲ್ಲಿ ಆಪ್ಷನ್ ಇದ್ದಿರುತ್ತೆ, ಏನು ವರಿ ಮಾಡ್ಕೊಳ್ಬೇಡಿ. ಸೊ ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಗ್ರಾಹಕರು ಅಂತ ಕೆಲವು ಕಡೆ ಕೊಟ್ಟಿರ್ತಾರೆ. ಗ್ರಾಹಕರು ಅಂದರೆ ರಾಂಗ್ ಆಗುತ್ತೆ ಸ್ನೇಹಿತರೆ, ಬುಕ್ ನಮ್ಮದು ಎಕನಾಮಿಕ್ಸ್ ವರ್ಡ್ ಅಲ್ಲದು, ಅನುಭೋಗಿ ಸರಿಯಾಗುತ್ತೆ ಹೌದಾ. ನೀವು ಖರೀದಿಸಿದಾಗ ಅನುಭೋಗಿ, ಯಾಕಂದರೆ ಖರೀದಿಸಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಕನ್ಸ್ಯೂಮರ್ ಅಂತ ಕರೀತಾರೆ. ನೆಕ್ಸ್ಟ್ ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಪ್ರಾಥಮಿಕ ದತ್ತಾಂಶ ಅಂತ ಕರೀತಾರೆ, ನೆನಪಿಟ್ಕೊಳ್ಳಿ ಸರಿನಾ. ಎಸ್. ಸೊ ಹೊಂದಿಸಿ ಬರೆಯಲ್ಲಿ ಕೂಡ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕಡೆ ಕ್ವಶನ್ಸ್ ಬರೀಬೇಕು, ನೀವು ನೆಕ್ಸ್ಟ್ ಆನ್ಸರ್ ಈ ಕಡೆ ಬರೀಬೇಕು, ಮ್ಯಾಚ್ ಮಾಡ್ಕೋಬೇಕು. ವೈಯಕ್ತಿಕ ಸಂದರ್ಶನ ಅಧಿಕ ವೆಚ್ಚ ಆಗಿದೆ. ಅಂಚೆ ಮೂಲಕ ಪ್ರಶ್ನೆ ಒಳಗೆ ರವಾನಿಸುವುದು ಕಳೆದು ಹೋಗುವಿಕೆ ಸಾಧ್ಯತೆ ಇರುತ್ತೆ. ದೂರವಾಣಿ ಸಂದರ್ಶನ ಸಾಪೇಕ್ಷ ಕಡಿಮೆ ವೆಚ್ಚವಾಗಿದೆ. ಪೈಲಟ್ ಸಮೀಕ್ಷೆ ಅಂದರೆ ಪೂರ್ವಭಾವಿ ಏನಂತಂದರೆ ಪ್ರಶ್ನಾವಳಿಗಳೇ ಆಗಿರುತ್ತೆ. ಜನಸಂಖ್ಯೆ ಅಂದರೆ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಡಮ್ಮಿ ಯಾವುದು? ಸೊ ರೆಡ್ ಕಲರ್ನಿಂದ ಹಾಕಿದ್ದು, ಬ್ಲ್ಯಾಂಕ್ ಏನಂತೀರ ಡಾರ್ಕ್ ಕಲರ್ನಿಂದ ಇದೆ. ಪ್ರಾಥಮಿಕ ದತ್ತಾಂಶಗಳನ್ನು ಕಾಪಿ ಪೇಸ್ಟ್ ಮಾಡಿದ್ದೀನಿ, ಅದ್ರ ಮೇಲೆ ಗೊತ್ತಾಗ್ಬೋದು. ಬಟ್ ಕೆಲವು ಕಡೆ ಕ್ವಶನ್ ಪೇಪರ್ನಲ್ಲಿ ಹಂಗೆ ಕೊಡೋಕ್ಕೆ ಬರೋಂಗಿಲ್ಲ, ಹಿಂಟ ರಾಂಗ್ ಆಗುತ್ತೆ. ಬಟ್ ಸುಮ್ಮನೆ ಇರಲಿ ಅಂತ ಕೊಟ್ಟಿದ್ದೀನಿ ಸರಿನಾ. ಯಾಕಂದರೆ ಎಲ್ಲ ಪೌಂಡ್ನು ಸೇಮ್ ಇರಬೇಕು, ಮತ್ತು ಅದ್ರ ಜೊತೆಗೆ ಕಲರ್ನು ಕೂಡ ಸೇಮ್ ಆಗಿರಬೇಕಾಗತ್ತೆ. ಹಾಗಾಗಿ ಆ ಥರ ಇರುತ್ತೆ ಕ್ವಶನ್ ಪೇಪರ್, ಏನು ವರಿ ಇಲ್ಲ. ನೆಕ್ಸ್ಟ್ ಒನ್ ವರ್ಡ್ CSO ವಿಸ್ತರಿಸಿ ಅಂತಿದೆ. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ಸು ನೆನಪಿರಲಿ. ಚಲಕ ಎಂದರೆ ಏನು ಅಂತ, ಒಂದು ವರ್ಷದಿಂದ ಮತ್ತೊಂದು ವರ್ಷ ಆಗಿರ್ಬೋದು, ಒಂದು ಸಮಯದಿಂದ ಮತ್ತೊಂದು ಸಮಯಕ್ಕೆ ಬದಲಾವಣೆ ಆಗಿರುವಂಥ ಆರ್ಥಿಕ ವಿದ್ಯಮಾನಗಳು, ಸಂಗತಿಗಳು, ಇವುಗಳನ್ನೇ ನಾವು ಹೆಂಗೆ ಕರಿತೀವಿ, ಚಲಕಗಳು, ಆರ್ಥಿಕ ಚಲಕ ಅಂತ ಕರಿತೀವಿ. ಆರ್ಥಿಕ ನೀತಿ ಎಂದರೆ ಅರ್ಥ ಅಂತ ಕೇಳಿದ್ದೀನಿ. ಭಾರತದ ಕೇಂದ್ರ ಹಣಕಾಸು ಸಚಿವರು ಯಾರು ಬೇಕಂತ ಕೇಳಿರೋದು, ಯಾಕಂತಂದರೆ ಇದ್ರ ಮೇಲೆ ಕ್ವಶನ್ಸು ಕ್ಲಾಸ್ನಲ್ಲಿ ಎಲ್ಲ ಹೇಳಿರ್ತೀನಿ, ಮಕ್ಕಳು ಓದಲಿ ಅನ್ನೋವಂಥ ಉದ್ದೇಶದಿಂದ. ಸೊ ಆನ್ಸರ್ ನಾನು ಹೇಳುವುದಿಲ್ಲ, ನೀವು ಹೇಳಿ, ನನಗೆ ಗೊತ್ತಿದೆ, ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ RBI ಗವರ್ನರ್, ಪ್ರಸ್ತುತ ಗವರ್ನರ್ ಕೇಳಿದ್ದೀನಿ ಹೌದಾ. ಸೊ ಯಾರಿದ್ದರು ನೆನಪಿಟ್ಕೊಳ್ಳಿ, ಶಕ್ತಿಕಾಂತ್ ದಾಸ್ ಅವರು ಅದು ಮೊದಲಿದ್ದರು, ಅವ್ರಿಗಿಂತ ಮೊದಲು ಉರ್ಜಿತ್ ಪಟೇಲ್ ಅವರು ಇದ್ದರು. ಈಗಿಂದ ಕೇಳ್ತಾ ಇದ್ದೀನಿ ಪ್ರಸ್ತುತ, ನೆನಪಿಟ್ಕೊಳ್ಳಿ. ಆಲ್ರೆಡಿ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ನಮ್ಮ ಮಕ್ಕಳು ಬರೆದಿರ್ತಾರೆ, ಖಂಡಿತವಾಗ್ಲೂ ಏನು ವರಿ ಇಲ್ಲ ಹೌದಾ, ಯಾಕಂದರೆ ಕ್ಲಾಸ್ನಲ್ಲಿ ಇವೆಲ್ಲ ಹೇಳಿರ್ತೀನಿ, ಬರೆದಿರ್ತಾರೆ. ಬಟ್ ನಾನು ಆನ್ಸರ್ ಕಮೆಂಟ್ ಮಾಡ್ತಾ ಇಲ್ಲ, ನೀವು ಮಾಡಬೇಕು ಸರಿನಾ, ಹೇಳ್ತಾರೆ. ಓಕೆ. ನೆಕ್ಸ್ಟ್ ದತ್ತಾಂಶಗಳನ್ನು ಸಂಗ್ರಹಿಸುವ ಯಾವುದಾದ್ರೂ 2 ವಿಧಾನಗಳು, ಪ್ರಾಥಮಿಕ ಆಗಿರ್ಬೋದು, ಮಾಧ್ಯಮಿಕ ಆಗಿರ್ಬೋದು. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ 3 ವಿಷಯಗಳಾಗಿ ಭಾಗಗಳಾಗಿ, ಅನುಭೋಗ ಮತ್ತು ಉತ್ಪನ್ನ, ಅದಾದ ನಂತರ ನೆಕ್ಸ್ಟ್ ವಿತರಣೆ, 3 ಸಾಕು. ಸೊ ಆಮೇಲೆ ಇದು ಮಾದರಿ ಇದು ಇದೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಹಾಕಿ ನೀವು ಮಾಡಿದ್ರೆ ಅದು ಆನ್ಸರ್ ಬರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಪ್ರಶ್ನಾವಳಿಯ 2 ಉತ್ತಮವಾದಂಥ ಗುಣಗಳನ್ನು ತಿಳಿಸಿ ಅಂತ ಕೇಳಿದ್ದೀನಿ. ನೆಕ್ಸ್ಟ್ ದೈನಂದಿನ ಜೀವನ ವ್ಯವಹಾರದಲ್ಲಿ ಕಾಣುವಂಥ 2 ಕೊರತೆಗಳು ಇದೆ, ಅದನ್ನು 2 ಇಲ್ಲ 4 ಬರೀರಿ, ಏನಾಗುವುದಿಲ್ಲ. ಹೆಚ್ಚಿಗೆ ಪಾಯಿಂಟ್ಸ್ ಬರ್ಸಿರ್ತೀವಿ, ನೋಡ್ಕೊಳ್ಳಿ. ಮಾರ್ಗದರ್ಶಕ ಅಥವಾ ಪೈಲಟ್ ಸಮೀಕ್ಷೆ ಅಂದರೆ ಅಂತ ಕೇಳಿದ್ದೀನಿ ಹೌದಾ. ನೋಡಿ ಇದ್ರೊಳಗೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟ್ ಆಗುವಂಥದ್ದು, ಅದಕ್ಕೆ ಇವಿಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. 2 ಚಾಪ್ಟರ್ ಮ್ಯಾಗೆ ಕೊಟ್ಟಿದ್ದೀನಿ ಹೌದಾ. ನೆಕ್ಸ್ಟ್ 4 ಅಂಕದಲ್ಲಿ ಸೊ ನೀವು ಇಲ್ಲಿ 3 ಬರೀಬೇಕು, ನಾನು 5 ಕೊಟ್ಟಿದ್ದೀನಿ, ಕರೆಕ್ಟಾ. ಸೊ ನೋಡ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಇದಾವೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ. ಈ ಪ್ರಶ್ನೆ ಯಾವ ಅಂತಿಲ್ಲ, ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದನ್ನು ರೈಟ್ ಹಾಕ್ಕೊಂಡು ಓದ್ಕೊಂಡ್ಬಿಡಿ. ಡಿ ಆಪ್ಷನಲ್ಲಿ ಒಂದೇ ಬರೀಬೇಕು. ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನಿ ಅಂದರೆ 3 ಕೊಟ್ಟಿದ್ದೀನಿ, ಇರಲಿ ಅಂತ ಮಕ್ಕಳಿಗೆ ಹೌದಾ. NSSO ಜನಗಣತಿ ಹೌದಾ, ಇದ್ರ ಬಗ್ಗೆ ಒಂದು ಟಿಪ್ಪಣಿ ಬರೀದು 4 ಮಾರ್ಕ್ಸ್ ಇತ್ತು, ಬಟ್ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಇರಲಿ. ನೆಕ್ಸ್ಟ್ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ಸಂಖ್ಯಾಶಾಸ್ತ್ರ ಹೇಗೆ ಸಹಾಯ ಮಾಡುತ್ತೆ, ಭಾಳ ಇಂಪಾರ್ಟೆಂಟ್ ಇದು. ಇದನ್ನು ಲಾಸ್ಟ್ ಇಯರ್ನಲ್ಲಿ ತೊಗೊಂಡಾಗ 4 ಮಾರ್ಕ್ಸ್ ಇತ್ತು, ಇವಾಗ 6 ಮಾರ್ಕ್ಸಿಗೆ ಕನ್ವರ್ಟ್ ಆಗಿದೆ. ಎಸ್. ಸೊ ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನಷ್ಟು ಅದೃಷ್ಟವಂತರ ಅಲ್ಲ ಎಂಬ ಹೇಳಿಕೆಯನ್ನು ಸಮರ್ಥಿಸಿ, ಈ ಥರ ಕೊಡ್ಬೋದು. ಇದನ್ನು 4 ಮಾರ್ಕ್ಸ್ 4 ಮಾರ್ಕ್ಸ್ ಇದ್ದಿದ್ದು ಇವಾಗ ಅಪ್ಡೇಟ್ ಆಗಿದೆ, ಅದಕ್ಕೆ 6 ಮಾರ್ಕ್ಸಿಗೆ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮಿಡ್ ಡೇ ಮೀಲ್ಸ್ ಬಗ್ಗೆ, ಒಂದು ಬಿಸಿ ಊಟದ ಬಗ್ಗೆ ಒಂದು ಪೂರ್ವಭಾವಿಯಾಗಿ ಪ್ರಶ್ನೆಗಳನ್ನು ಏನು ಆಯ್ಕೆ ಮಾಡ್ಕೊಳ್ತೀರಿ ಅದ್ರ ಬಗ್ಗೆ ಕೇಳಿದ್ದಿದೆ. ನಾನು ಇಲ್ಲಿ 7 ಕೇಳಿದ್ದೀನಿ, ನೀವು ಅಟ್ಲೀಸ್ಟ್ 5ರಿಂದ ಒಂದು 7 ಪಾಯಿಂಟ್ ಆದರೂ ಬರೀರಿ. ಸರಿ. ಇದಾದ ನಂತರ ನೆಕ್ಸ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಲಾಸ್ಟ್ ಟೈಮ್ ಮೊನ್ನೆ ನಮ್ಮ ವಿದ್ಯಾರ್ಥಿನಿ ಆಲ್ರೆಡಿ ಪ್ರೇಮ ಅರಟ್ಕಲ್ ಅಂತೇಳಿ, ಸೊ 4th ರ್ಯಾಂಕ್ ಸ್ಟೇಟ್ ಒಳಗೆ ಡಿಸ್ಟ್ರಿಕ್ಟ್ ನಂಬರ್ 1 ಟಾಪರ್. ಸೊ ನಮ್ಮ ಕಾಲೇಜ್ ನಂಬರ್ 1
ಅದಕ್ಕೋಸ್ಕರ ಸೊ ಇವೆಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಹೌದಾ. ಸೊ ನನ್ನ ಒಂದು ಸಬ್ಜೆಕ್ಟ್ನಲ್ಲಿ ಔಟ್ ಆಫ್ 15 ಆಗಿರುವಂಥದ್ದು ನಿಮಗಂತೂ ಗೊತ್ತಿದೆ, ಯಾಕಂದರೆ ರಿಮೈಂಡ್ ಮಾಡಬೇಕಾಗ್ತದೆ, ಹೌದಾ. ಹಾಂ, ಸೊ ಮಕ್ಕಳಿಗೆ ಮರ್ತಿರ್ತಾರೆ ಅವಾಗವಾಗ, ಸೊ ಹೇಳಬೇಕಾಗತ್ತೆ 15 ಔಟ್ ಆಫ್ 8. ಇದು ನೆನಪಿರಲಿ, ಅದಕ್ಕೋಸ್ಕರ ನಿಮ್ಮದು ಕೂಡ ಔಟ್ ಆಫ್ 8 ಆಗಬೇಕಂದ್ರೆ ನನ್ನ ಜೊತೆಗೆ ಕನೆಕ್ಟ್ ಆಗಿರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲವ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್.